ಇತ್ತೀಚೆಗಂತೂ ಈ ಪ್ರೈವೇಟ್ ವೆಹಿಕಲ್ಗಳ ಮೇಲೆ ಮನಸೋ ಇಚ್ಛೆ ಸ್ಟಿಕ್ಕರ್ಗಳು ಥರಾವರಿ ಸ್ಟಿಕ್ಕರ್ಗಳನ್ನ ಅಂಟಿಸ್ಕೊಂಡು ಶೋಕಿ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೆಲವರಂತೂ ಈ ಸರ್ಕಾರಿ ಲಾಂಛನ ಸರ್ಕಾರಿ ಸಿಂಬಲ್ಗಳಿರ್ತಕ್ಕಂಥ ಸ್ಟಿಕ್ಕರ್ಗಳನ್ನ ಹಾಕಿಸ್ಕೊಂಡು ತಾವು VIP ಗಳು ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಇಂಥವರ ಹೆಡೆಮುರಿ ಕಟ್ಟೋದಕ್ಕೆ ಈಗ ಸಾರಿಗೆ ಇಲಾಖೆ ಮುಂದಾಗಿದೆ. ಅನಧಿಕೃತ ಸರ್ಕಾರಿ ಲಾಂಛನ ಚಿಹ್ನೆ ಬಳಕೆಗೆ ತಡೆ. ಜೂನ್ 1ರ ನಂತರ ವಿಶೇಷ ತಂಡ ಕಾರ್ಯಾಚರಣೆ. ರಾಜ್ಯದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಾಹನಗಳಿಗೆ ಮಾತ್ರ ಕರ್ನಾಟಕ ಸರ್ಕಾರದ ಹೆಸರು, ಲಾಂಛನ ಹಾಗೂ ಚಿಹ್ನೆಯನ್ನು ಬಳಸಲಿಕ್ಕೆ ಅವಕಾಶವಿದೆ. ಆದರೆ ಬೆಂಗಳೂರಿನಲ್ಲಿ ಸರ್ಕಾರದ ಅಧೀನದ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು, ವ್ಯಕ್ತಿಗಳು ತಮ್ಮ ವಾಹನಗಳ ಮೇಲೆ ಅನಧಿಕೃತವಾಗಿ ಸರ್ಕಾರದ ಲಾಂಛನ ಚಿಹ್ನೆಗಳನ್ನು ಅಳವಡಿಸ್ತಾ ಇರೋದು ಕಂಡು ಬರ್ತಾ ಇದೆ. ಈಗಾಗಲೇ ಸಾರಿಗೆ ಇಲಾಖೆಯಲ್ಲಿ ಈ ಬಗ್ಗೆ ನೂರಾರು ಪ್ರಕರಣಗಳು ದಾಖಲಾಗಿವೆ. ಇಂತಹ ನೋಂದಣಿ ಫಲಕಗಳನ್ನು ತೆರವುಗೊಳಿಸಲು ಸಾರಿಗೆ ವಿಶೇಷ ತನಿಖಾ ತಂಡವನ್ನು ರಚಿಸಿ ಜೂನ್ನಿಂದ ಕಾರ್ಯಾಚರಣೆಗೊಳಿಸಲು ಪ್ಲಾನ್ ಮಾಡಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೆಲವು ವಾಹನಗಳಿಗೆ ನಮ್ಮ ಮೋಟಾರ್ ವಾಹನ ನಿಯಮಗಳಲ್ಲಿ ಅಡಿಯಲ್ಲಿ ನಂಬರ್ ಪ್ಲೇಟ್ ಮತ್ತು ಸರ್ಕಾರಗಳ ಹೆಸರು ಬರೋಕ್ಕೆ ಅವಕಾಶ ಬಿಟ್ಟರೆ ಗೌರ್ಮೆಂಟ್ ವೆಹಿಕಲ್ ಮಾತ್ರ, ಮತ್ತು ಸರ್ಕಾರಿ ವಾಹನಗಳ ಆಗ್ತಕ್ಕಂಥ ಕೆಲವು ನಿಗಮಗಳವರು ಹಾಕ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ಯಾರೂ ಕೂಡ ನಂಬರ್ ಪ್ಲೇಟ್ ಆಗಲಿ, ಬೇರೆ ಯಾವ ಭಾಗದಲ್ಲಾಗಲಿ ನಿಮ್ಮ ಹೆಸರುಗಳಾಗಲಿ, ಇನ್ನೊಂದು ಸಂಘದ ಹೆಸರಾಗಲಿ ಬರ್ಕೊಂಡ್ರೆ ಕಾನೂನು ಅಪರಾಧ ಆಗೇ ಆಗ್ತದೆ. ಇನ್ನು ಸಾರಿಗೆ ಇಲಾಖೆಯ ನಿಯಮದಂತೆ ಸರ್ಕಾರಿ ವಾಹನಗಳಿಗೆ G ಸೀರೀಸ್ ನಂಬರ್ ಪ್ಲೇಟ್ ಇರುವಂತಹ ವಾಹನಗಳಲ್ಲಿ ಮಾತ್ರ ಕರ್ನಾಟಕ ಸರ್ಕಾರದ ಹೆಸರು, ಲಾಂಛನ ಇರಬೇಕು. ಅದನ್ನು ಹೊರತುಪಡಿಸಿ ಸರ್ಕಾರದ ಅಧೀನದಲ್ಲಿ ಬರುವಂತಹ ಸರ್ಕಾರಿ ನಿಗಮ ಮಂಡಳಿ, ಸಂಸ್ಥೆ, ಮುನ್ಸಿಪಲ್ ವಾಹನಗಳಲ್ಲಿಯೂ ಕೂಡ ಸರ್ಕಾರದ ಲಾಂಛನದ ಬಳಕೆಗೆ ಅವಕಾಶವಿಲ್ಲ. ಉದಾಹರಣೆಗೆ KSRTC ನಿಗಮವಾದರೂ ಅಧಿಕಾರಿಗಳು ಸರ್ಕಾರದ ಚಿಹ್ನೆ, ಹೆಸರನ್ನು ಬಳಸುವಂತಿಲ್ಲ. ಅನಧಿಕೃತವಾದ ಲಾಂಛನ ಅಥವಾ ಚಿಹ್ನೆ ಹೊಂದಿರುವ ವಾಹನಗಳ ವಿರುದ್ಧ ಮೋಟಾರು ವಾಹನಗಳ ಕಾಯ್ದೆಯಡಿ ಕ್ರಮವನ್ನು ಕೈಗೊಂಡು ಕೇಸ್ ದಾಖಲಿಸುವ ಎಚ್ಚರಿಕೆಯನ್ನು ಸಾರಿಗೆ ಇಲಾಖೆ ಕೊಟ್ಟಿದೆ. ಕೂಡಲೇ ಇಂತಹ ನಾಮಫಲಕವನ್ನು ತೆರವುಗೊಳಿಸಬೇಕಾಗಿದೆ. ಯಾರು ಕೂಡ ವಾಹನ ಮೇಲೆ ವಾಹನ ತಯಾರಕರು ಯಾವ ವಾಹನವನ್ನು ಕೊಟ್ಟಿರ್ತಾರೆ, ಯಾವ ಥರ ವಾಹನ ಕೊಟ್ಟಿರ್ತಾರೆ ಅದೇ ಥರ ಇರಬೇಕೆ ಹೊರತು ಬೇರೆ ಏನೂ ಕೂಡ ವಾಹನದಲ್ಲಿ ಬರೆಯೋ ಹಾಗಿಲ್ಲ, ಮತ್ತು ಫಿಟ್ಮೆಂಟು ಮಾಡೋ ಹಾಗಿಲ್ಲ. ನಿಗಮದವರಿಗೂ ಅವಕಾಶ ಇಲ್ಲ. HSRP ಪ್ಲೇಟ್ ವಿಸ್ತರಣೆ ಏನಾಗಿದೆ ಅದು ಕೊನೆ ದಿನ ಆದ ಕೂಡಲೇ ಇವೆಲ್ಲವೂ ಬರ್ತದೆ. ಎನ್ಫೋರ್ಸ್ಮೆಂಟಲ್ಲಿ ಸ್ಪೆಷಲ್ ಸ್ಕ್ವಾಡನ್ನು ಹಾಕ್ತೇವೆ. ಅಂಥ ವಾಹನಗಳ ವಿರುದ್ಧ ಖಂಡಿತವಾಗಲೂ ಸುಮಾರಷ್ಟು ಕೇಸ್ಗಳು ದಾಖಲಾಗಿವೆ. ಒಟ್ಟಿನಲ್ಲಿ ಸಾರಿಗೆ ಇಲಾಖೆಯ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೋ ಕಾದು ನೋಡಬೇಕಿದೆ. ಅರುಣಾ ಶಿರುಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.